ವೀಕ್ಷಕರೇ, ಇವತ್ತು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಸಾಕು ಇವರದ್ದೇ ಹವಾ. ಹೌದು, ನಮ್ಮ ಮಂಜು ಮತ್ತು ಲೀಲಾ ಮೇಡಮ್ ರಂಪಾಟದ ನೆಕ್ಸ್ಟ್ ಎಪಿಸೋಡ್ ಸ್ಟಾರ್ಟ್ ಆಗಿದೆ. ನನ್ನ ಹಿಂದೆ ಬರಬೇಡ, ನಿನ್ನ ಮುಖ ನನಗೆ ತೋರಿಸಬೇಡ ಅಂತ ಲೀಲಾ ಮನೆ ಬಿಟ್ಟು ಓಡ್ತಿದ್ರೆ ನಮ್ಮ ಮಂಜು ಕೈಯಲ್ಲಿ ಫೋನ್ ಹಿಡ್ಕೊಂಡು, ನೋಡಿ ಫ್ರೆಂಡ್ಸ್ ಇವಳು ಹೆಂಗೆ ಮಾಡ್ತಿದ್ದಾಳೆ, ಅವರ ಅಕ್ಕನೇ ಎಲ್ಲ ಹಾಳು ಮಾಡಿದ್ದು ಅಂತ ರೋಡ್ನಲ್ಲೇ ಪಂಚಾಯಿತಿ ಮಾಡ್ತಿದ್ದಾರೆ. ಪ್ರೈವಸಿ ಅನ್ನೋದು ಕಸದ ಬುಟ್ಟಿಗೆ ಬಿದ್ದು ಎಷ್ಟೋ ದಿನ ಆಯಿತು. ಬನ್ನಿ ವಿಡಿಯೋ ನೋಡೋಣ. ಏನು ಮಾತಾಡ್ತೀನಿ ನೀನು? ಮಾತಾಡ್ಕೋ. ಇವಾಗ ಹೋಯ್ತಾ ಇದೆಯಲ್ಲ, ಮಿನ್ ಹತ್ರ ಹೋಯ್ತಾ ಇದೆಯಲ್ಲ, ಹೋಗು. ಅಯ್ಯೋ, ನಾನು ನಿನ್ನ ನೋಡಕ್ಕೆ ಬರಲ್ಲ, ಹೋಗಿ ನಿನ್ನ ಮಕ್ಕ ಕೂಡ ನಾನು ನೋಡಿಸ್ಬೇಡ, ಹೋಗಿಲಿ. ನಿಮ್ಮಂತ ನನ್ನ ಮಕ್ಳು ಹುಟ್ಟಿರೋದ್ರಿಂದೇ ಕಂಡ್ಲ ನಮ್ ಜೆ.ಎಸ್ ಜನಸಂಖ್ಯೆ ಇಷ್ಟೊಂದು ಆಗೋಯ್ತು. ಹತ್ರ ಹೋಯ್ತಾ ಇದೆಯಲ್ಲ, ಹೋಗು. ಯಾರ್ಯಾರು ಫೋನಲ್ಲಿ ಏನೇನು ಚಾಟ್ ಮಾಡಿ ಎಲ್ಲ ಗೊತ್ತಾಗುತ್ತೆ ಈ ಫೋನಲ್ಲಿ. ನೋಡಿ ಫ್ರೆಂಡ್ಸ್, ಇವತ್ತು ಜಗಳ ಆಗೋವಾಗ ಅವ್ರ ಅಕ್ಕ ಇದ್ರಲ್ಲಿ ಮೆಸೇಜ್ ಮಾಡಿದಾಳೆ, ತೇಜ ಅಂದ್ಬಿಟ್ಟು. ಅವಳೇ ಬಟ್ಟೆ ಕೊಟ್ಟಿರೋದು ನೋಡಿ ಫ್ರೆಂಡ್ಸ್, ಇದರಲ್ಲಿ ಇದೆ. ಎಣ್ಣ ನೀನು ಹೆಣ್ಣಿಗೆ ಸ್ವಲ್ಪನಾದ್ರೂ ನಾಚಿಕೆ ಇರ್ಬೇಕು ಗೊತ್ತಾ? ಏನ ಅವ್ರ ಅಕ್ಕನೇ ಎಲ್ಲ ಹಾಳು ಮಾಡ್ತಾ ಇರೋದು. ಇವಾಗ ಫಸ್ಟ್ ಅವ್ಳು ಕುಷ್ಮಾ ಇದ್ಲು, ಇವಾಗ ಅವ್ರ ಅಕ್ಕ ಎಲ್ಲಿ ಹೋಯ್ತಾಳೆ ಅಂತ ಗೊತ್ತಿಲ್ಲ. ಇವಾಗ ಹೋಯ್ತಾಳೆ ರೂಟ್ ಸುತ್ತಕ್ಕೆ. ಹೋಗ್ಲಿ, ಯಾರನ್ನ ಫ್ರೆಂಡ್ಸ್ ಇವಳಿಗೆ ಕರ್ಕೊಂಡು ಮಜಾ ಮಾಡಿ ಫ್ರೆಂಡ್ಸ್. ಗೊತ್ತಿರೋದು ಇದೇನೋ ಫೋನ್ ಇಟ್ಕೊಳ್ಳೋದು, ವಿಡಿಯೋಗಳು ಮಾಡ್ಕೊಳ್ಳೋದು. ನಿಮ್ಮ ಅಮ್ಮಂದು ನಿಮ್ಮ ಮಕ್ಕಂದು ತಗೊಂಡೋಗಿ ಬಿಡೋ ವಿಡಿಯೋ ಮಾಡಿ ರೋಡ್ ತುಂಬಾ. ನನ್ನ ಮಗನ ಏನ್ ಹಂಗ್ ನೋಡ್ತೀಯ? ಏನ್ ಮಕ್ಕ ನೋಡ್ತೀಯ? ನನ್ನ ಮಗನೇ ಕಣ್ಣು ಕಿತ್ತಾಕ್ಬಿಡ್ತೀನಿ, ಹುಷಾರಾಗಿರು. ಲೋಫಾರ್ ನನ್ನ ಮಕ್ಕಳ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡ್ಬೇಡ್ರಿ. ಏನು ಎತ್ತಿನ ಟಾರ್ಚರ್ ಕೊಡೋದು, ಹೋಗಿ ನ್ಯೂಸ್ಗಳಲ್ಲಿ ಕುತ್ಕೊಳ್ಳೋದು, ಕೈ ಕಾಲಲ್ಲಿ ಇಟ್ಕೊಂಡು ನಾಟಕಗಳು ಮಾಡ್ಕೊಂಡು ಕರ್ಕೊ ಬರೋದು, ಬರೀ ಇದೆ ನೀನು ಗೊತ್ತಿರೋದು. ನಾನ್ ಟಾರ್ಚರ್ ಕೊಡ್ತಾ ಇದೀನ, ನೀನ್ ಕೊಡ್ತಾ ಇದೀಯಾ? ಮಾತಿಗೆ ನಾಲ್ಗೆ ಬಿಗಿ ಇರ್ಬೇಕು, ಮಾತಿಗೆ. ಮನೆ ಬಿಟ್ಟು ಹೋಗಕ್ಕೂ ಬಿಡಲ್ಲ ಇವನು, ಇಲ್ಲಿ ಸಾಯಕ್ಕೂ ಬಿಡಲ್ಲ ನಮ್ಮನ್ನ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬಾಯ್ ಮಾ, ನೀನ್ ನೋಡಿದ್ರೆ ಎಲ್ಲ ಏನಕ್ಕೆ ಬರ್ತಾ ಇದ್ಯಾ? ನಾನ್ ಬರಲ್ಲ, ನೀನ್ ಹೋಗೆ. ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರಲ್ಲ ನನ್ನ ಮಗನ್. ನನ್ನಿಂದ ಏನಕ್ಕೆ ಬರ್ತಾ ಇದ್ಯಾ? ನಾನು ಹಿಂದೆ ಬರ್ತಲ್ಲ, ನಾನು ಹಿಂದೆ ಬರ್ತಾ ಇಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ. ನಡೆಯಮ್ಮ, ನೀನು ಹೋಯ್ತಾ ಇದೀಯ ಅಂತ. ಏನಿಲ್ಲ, ನಿನ್ ನಡ ಮುರಿದು ಮೈಸೂರು ಝೂನಲ್ಲಿ ಹಾಕ್ಬಿಡ್ತಾನೆ, ಹುಷಾರಲ್ಲೋ. ನಡಿ, ನಾನ್ ಬರಲ್ಲ, ಹೋಗು. ಗೊತ್ತು, ಹೋಗು. ಸರಿ ಆಯ್ತು, ಹೋಗಿ. ನಾನೆಲ್ಲಾದ್ರೂ ಹೋಗಿ ಸಾಯ್ತೀನಿ, ನಿನ್ಗೇನು? ಈಗ್ಲೇ ಎಡ್ಕಾಯಿಸ್ಕೋಬೇಕಾ? ಪಾಪಿ ಪಾತಾಳಕ್ಕೆ ಹೋದ್ರು ಬೆನ್ ಬಿಡಲ್ವಲ್ಲಪ್ಪ. ಸರ್, ಇವರಿಗೇನು ತಲೆಯಲ್ಲಿ ಬೂದಿ ತುಂಬಿದ್ಯಾ ಅಥವಾ ಕಾಯಿಲೆನಾ? ಗಂಡ ಹೆಂಡತಿ ನಡುವೆ ಜಗಳ ಆಗಲ್ವೇ ಹೇಳಿ? ಜಗಳ ಆದರೆ 4 ಚೌಕಟ್ಟು ಮನೆ ಒಳಗೆ ಕುಳಿತು ಬಗೆಹರಿಸ್ಕೋಬೇಕು. ಅದನ್ನು ಬಿಟ್ಟು ರೋಡಿಗೆ ಬಂದು ಫೋನ್ ಹಿಡ್ಕೊಂಡು ನೋಡಿ ಫ್ರೆಂಡ್ಸ್ ಅಂತ ವಿಡಿಯೋ ಮಾಡಿ ತಮಾಷೆ ನೋಡ್ತಿರಲ್ಲ, ನಾಚಿಕೆ ಆಗಬೇಕು ನಿಮಗೋಸ್ಕರ. ಅದರಲ್ಲೂ ಆ ಮಂಜು ಪಕ್ಕದಲ್ಲಿ ಹೆಂಡತಿ ಕಣ್ಣೀರು ಹಾಕ್ತಿದ್ರೆ ಸಾಂತ್ವನ ಹೇಳೋದು ಬಿಟ್ಟು ವ್ಯೂಸ್ ಬರಲಿ ಅಂತ ವಿಡಿಯೋ ರೆಕಾರ್ಡ್ ಮಾಡ್ತಾನೆ. ಇತ್ತ ಲೀಲಾ ಮೇಡಮ್, ನನ್ನ ಮರ್ಯಾದೆ ತೆಗೆದು ಬಿಟ್ಟೆ, ಸತ್ತು ಹೋಗ್ತೀನಿ ಅಂತ ಕ್ಯಾಮ್ರಾ ಮುಂದೆನೇ ಡೈಲಾಗ್ ಹೊಡಿತಾರೆ. ಸಾಯೋರು ಕ್ಯಾಮ್ರಾ ಇಟ್ಟು ಡೈಲಾಗ್ ಹೊಡಿತಾರೆ ಹೇಳಿ ಮೇಡಮ್? ಇಬ್ಬರಿಗೂ ಸೋಷಿಯಲ್ ಮೀಡಿಯಾದಲ್ಲೇ ಲೈಕ್, ಶೇರ್, ಸಬ್ಸ್ಕ್ರೈಬ್ ಬೇಕು ಅನ್ನೋ ಗೀಳು ನೆತ್ತಿಗೇರಿ ಬಿಟ್ಟಿದೆ. ದಿನ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಯಾವ ಜಗಳದ ವಿಡಿಯೋ ಹಾಕಿ ರಂಪ ಮಾಡೋಣ ಅಂತ ಕಾಯ್ತಿರ್ತೀರ. ಜನಗಳಿಗೆ ಕೆಲಸ ಇಲ್ಲದೆ ಇವರ ರಂಪಾಟ ನೋಡಬೇಕು ನೋಡಿ. ಮರ್ಯಾದೆ ಅನ್ನೋದು 3 ಕಾಸಿಗೆ ಹರಾಜು ಹಾಕಿ ಯೂಟ್ಯೂಬ್ ನ್ಯೂಸ್ ಚಾನಲ್ ಮುಂದೆ ಕೂತು ನಾಟಕ ಮಾಡೋದನ್ನು ಮೊದಲು ಬಂದ್ ಮಾಡಿ. ನಿಜವಾಗ್ಲೂ ನಿಮಗೇನಾದರೂ ಸ್ವಲ್ಪನಾದರೂ ಸ್ವಂತ ಬುದ್ಧಿ ಮರ್ಯಾದೆ ಇದ್ದರೆ ಕ್ಯಾಮ್ರಾ ಆಫ್ ಮಾಡಿ ರೋಡ್ ಪಂಚಾಯಿತಿ ಬಿಟ್ಟು ಮನೆಗೆ ಹೋಗಿ ಶಾಂತವಾಗಿ ಸಂಸಾರ ಮಾಡಿ. ಇಲ್ಲ ಅಂದರೆ ಜನಾನೇ ನಿಮಗಿಬ್ಬರಿಗೂ ಉಗಿದು ಬುದ್ಧಿ ಕಲಿಸ್ತಾರೆ, ಹುಷಾರ್. ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಮಂಜು ಲೀಲಾ ಜೋಡಿ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ. ಧನ್ಯವಾದಗಳು.